ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದೇವೆ. ಅಂದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಹಲವು ವಿಚಾರಗಳನ್ನು ನಿಮ್ಮ ಜೊತೆ ನಾವು ಹಂಚಿಕೊಳ್ತಾ ಬಂದಿದ್ದೇವೆ. ಅದರಲ್ಲೂ BMP ಚರರ್ಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ಕಂಡುಕೊಂಡ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ಯಾವುದೇ ಒಂದು ಗೆರೆ ಆ ರೇಖೆ ಹಸ್ತದಲ್ಲಿ ಇರುವುದು ಸಾಮಾನ್ಯವಾಗಿದ್ದರೆ ಅದರ ಫಲಗಳೇನು, ಅದು ಸ್ವಲ್ಪ ಬದಲಾದರೆ ಅದರ ಫಲವೇನು ಎಂಬುದನ್ನು ನೀವು ತಿಳ್ಕೊಳ್ತಾ ಇದ್ದೀರಿ. ಅದರಲ್ಲೂ ನೋಡಿ, ನಮ್ಮ ಮುಖ್ಯವಾದ ಬೇಸಿಕ್ ಲೈನ್ಸ್ ಅಂತ ನಾವು ಏನು ಹೇಳ್ತೀವಿ, ನಮ್ಮ ಹೃದಯ ರೇಖೆ, ಜ್ಞಾನ ರೇಖೆ, ಆಯುಷ ರೇಖೆ, ಭಾಗ್ಯರೇಖೆ, ವಿವಾಹ ರೇಖೆ, ಬುಧ ರೇಖೆ, ಸೂರ್ಯರೇಖೆ ಮುಂತಾದ ರೇಖೆಗಳು ನಮ್ಮ ಜೀವನದ ಬದಲಾವಣೆ ತರುವುದನ್ನು ನೀವು ನೋಡಿದ್ದೀರಿ. ಅದೇ ರೀತಿ ನೋಡಿ, ಮಂಗಳ 2ರಿಂದ ಬರುವಂಥ ಅಂಗಾರಕ ರೇಖೆಯ ಬಗ್ಗೆ ನೀವು ತಿಳಿದಿದ್ದೀರಿ. ಅಂಗಾರಕ ರೇಖೆ ಎಲ್ಲಿರುತ್ತೆ? ಆ ಅಂಗಾರಕ ರೇಖೆಯಿಂದ ಏನು ಉಪಯೋಗ ಅಂದರೆ, ಈ ಮಾರ್ಸ್ ಲೈನ್ ಏನು ಮಾಡುತ್ತೆ, ಅದರ ಸ್ಥಾನ ಯಾವುದು, ಯಾವ ಸ್ಥಾನದಲ್ಲಿದ್ದಾಗ ಅದಕ್ಕೆ ಏನು ಫಲ, ನಾವು ಶ್ರೀಮಂತರಾಗಬಹುದೇ, ನಮಗೆ ಕಷ್ಟ ನಷ್ಟಗಳು ಬರಬಹುದೇ, ಸಮಸ್ಯೆಗಳು ಎದುರಾಗಬಹುದೇ ಮುಂತಾದ ವಿಚಾರಗಳನ್ನು ತಿಳಿಯಬೇಕಾದರೆ ನಾವು ಅಂಗಾರಕ ರೇಖೆ ಅಥವಾ ಮಾರ್ಸ್ ಲೈನನ್ನು ನಾವು ನೋಡಬೇಕು. ಅದು ಎಲ್ಲಿಂದ ಎಲ್ಲಿಗೆ ಹೊರಟಿರುತ್ತೆ ಎಂಬುದನ್ನು ನಾನು ಇದಕ್ಕಿಂತ ಮೊದಲು ವಿವರಿಸಿದ್ದೇನೆ. ಅಂದರೆ ಮಂಗಳ ರೇಖೆಯನ್ನು ಇದಕ್ಕಿಂತ ಮೊದಲು ನಾನು ನಿಮಗೆ ವಿವರಿಸಿದ್ದೇನೆ. ಅದರಲ್ಲಿ ಹಲವಾರು ವಿಚಾರಗಳು ನಿಮಗೆ ತಿಳಿದಿರಬಹುದು. ಆದರೆ ಇವತ್ತು ನಾನು ಅದರ ವಿಶೇಷ ಗುಣಗಳ ಬಗ್ಗೆ, ನಾವು ಯಾವಾಗ ಆ ರೇಖೆ ಚೆನ್ನಾಗಿದ್ದಾಗ ನಾವು ಯಾವ ಹಣವನ್ನು ಸಂಪಾದನೆ ಮಾಡ್ತೀವಿ, ಶ್ರೀಮಂತಿಕೆಯನ್ನು ಅನುಭವಿಸ್ತೀವಿ ಎಂಬುದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಯಾವಾಗ ಅದರಿಂದ ಕಷ್ಟ ನಷ್ಟಗಳು ಎದುರಾಗುತ್ತದೆ ಎಂಬ ಸೂಚನೆ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ರೇಖೆಗಳು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಯನ್ನು ತರುತ್ತದೆ, ಜೀವನವನ್ನು ಸುಖದ ಸುಪ್ಪತ್ತಿಗೆಯನ್ನಾಗಿ ಮಾಡುತ್ತದೆ. ಹಾಗೆಯೇ ಕಷ್ಟ ನಷ್ಟಗಳಿಗೆ ಗುರಿ ಮಾಡುವಂತಹ ಸಾಧ್ಯತೆಯೂ ಇದೆ. ಅಂದರೆ ಆ ಸೂಚನೆಗಳು ಯಾವ ರೀತಿ ಇರುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಾಗ ನಿಮ್ಮ ಜೀವನ ಯಾವ ರೀತಿ ಇರುತ್ತದೆ, ನಿಮ್ಮ ಜೀವನದ ಮುಂದಿನ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಇಂಥ ರೇಖೆಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಇಂದು ನಾನು ಈ ಮಂಗಳ ರೇಖೆ ಅಥವಾ ಅಂಗಾರಕ ರೇಖೆ ಅಥವಾ ಮಾರ್ಸ್ ಲೈನ್ನ ಬಗ್ಗೆ ಇವತ್ತು ವಿವರಿಸುತ್ತೇನೆ. ಅದು ಎಲ್ಲಿದ್ದಾಗ ನಿಮ್ಮ ಜೀವನ ಉತ್ತಮವಾಗುತ್ತದೆ, ಜೀವನದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯ, ನಿಮ್ಮ ಜೀವನ ಬದಲಾವಣೆಯನ್ನು ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾರ್ಸ್ ಲೈನ್ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಸ್ ಲೈನ್ ಎಲ್ಲಿರುತ್ತದೆ, ಹೇಗಿರುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಹಾಗೇ ನೋಡಿ, ಈಗ ಸಾಮಾನ್ಯವಾಗಿ ಮಾರ್ಸ್ ಲೈನ್ ಹೇಳೋದಕ್ಕಿಂತ ಮೊದಲು ನಾನು ನಿಮಗೆ ಒಂದೆರಡು ವಿಷಯವನ್ನು ಇಲ್ಲಿ ನೆನಪು ಮಾಡಬೇಕಾಗುತ್ತೆ. ಯಾಕಂದರೆ ಅದು ಜೀವನದಲ್ಲಿ ತುಂಬ ಮುಖ್ಯವಾದಂತಹ ಒಂದು ವಿಚಾರ. ನೋಡಿ, ಯಾರದಾದರೂ ಹಸ್ತದಲ್ಲಿ ಈ ಹೃದಯ ರೇಖೆ ಇದೆಯಲ್ಲ, ಈ ಹೃದಯ ರೇಖೆಯಿಂದ ಹೀಗೆ 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 ಯಾವುದಾದರೂ ಒಂದು ರೇಖೆ ಹೀಗೆ ಬಂದಿದ್ದರೆ ಇವರು ತುಂಬ ಎಚ್ಚರಿಕೆಯಿಂದ ಜೀವನ ನಡೆಸಬೇಕಾಗುತ್ತದೆ. ಯಾಕಂದರೆ ಅವರು ಯಾರಿಗಾದರೂ ಯಾರಿಂದಾದರೂ ಸಾಲ ತಗೊಂಡ್ಬಿಟ್ರೆ ಅದು ಸಾಲದಿಂದ ಮೋಸ ಹೋಗಿ ಕೊನೆಗೆ ನೀವು ಎಂದೂ ಸಾಲದಿಂದ ಮುಕ್ತಿ ಪಡೆಯಲು ಸಾಧ್ಯವಾಗದೆ ನರಳಬೇಕಾಗುತ್ತದೆ. ಯಾವುದಾದ್ರೂ ರೀತಿಯಲ್ಲಿ ಅದಕ್ಕೆ ಕಷ್ಟ ನಷ್ಟಗಳು ಅಡೆತಡೆಗಳು ಬರುತ್ತದೆ. ಆದ್ದರಿಂದ ಈ ರೀತಿಯ ರೇಖೆಗಳಿದ್ದವರು ತಾವು ಸಾಲ ಪಡೆಯುವುದಕ್ಕಿಂತ ಮೊದಲು ಇಂತಹ ವಿಚಾರಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಯೋಚಿಸಬೇಕು. ಇಲ್ಲದಿದ್ದರೆ ಸಾಲ ಪಡೆದು ಸೂಲಕ್ಕೇರಿದಂತಹ ಸ್ಥಿತಿ ಬರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಎಲ್ಲೇ ಈ ಹೃದಯ ರೇಖೆಯಿಂದ ಕೆಳಮುಖವಾಗಿ ಹೀಗೆ ಆಯುಷ ರೇಖೆಗೂ ಬಂದಂತಹ ಒಂದು ಲೈನ್ ಇದ್ದರೆ ಅವರು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಕಷ್ಟ ನಷ್ಟಗಳು ಹೆಚ್ಚಾಗಿರುತ್ತದೆ ಎಂಬುದನ್ನು ತಿಳಿಯಬೇಕು. ನಾನು ಈ ಲೈನ್ ಬಗ್ಗೆ ಹೇಳಲು ಕಾರಣ, ಈ ಲೈನಿಗೂ ನಮ್ಮ ಮಂಗಳ ರೇಖೆಗೂ
ಹತ್ತಿರ ಸಂಬಂಧ ಇದೆ ಎಂಬುದನ್ನು ತಿಳಿಸಲು ಹೇಳಿದೆ. ಹೀಗೆ ನೋಡಿ, ನಾನು ನಿಮಗೆ ಮಂಗಳ ರೇಖೆಯ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ. ಮಂಗಳ ರೇಖೆ ಎಂಬುದು ಈ ಮಂಗಳ, ಇದು ಮಂಗಳ 2, ಇದು ಮಂಗಳ 2 ಪರ್ವ, ಮಂಗಳ 2ನೇ ಪರ್ವ ಇಲ್ಲಿ ಬರುತ್ತೆ. ಯಾವುದು? ಈ ಆಯುಷ ರೇಖೆ ಮತ್ತು ಈ ಜ್ಞಾನ ರೇಖೆ ಹೊರಡುವಂತಹ ಸ್ಥಳದಿಂದ ಕೆಳಗೆ ಕಾಣಿಸುತ್ತದೆ. ಅದೇ ರೀತಿ ಹೆಬ್ಬೆರಳಿಂದ ಮೇಲಕ್ಕೆ ಕಾಣುತ್ತಂಥ ಒಂದು ಸ್ಥಳವನ್ನು ನಾವು ಮಂಗಳ ಪರ್ವ 2 ಅಂತ ಹೇಳ್ತೀವಿ. ಮಂಗಳ 1 ಇಲ್ಲಿ ಇರುತ್ತೆ, ಮಂಗಳ ಪರ್ವ 1 ಇಲ್ಲಿ ಇರುತ್ತೆ. ಒಂದು ಹಸ್ತದಲ್ಲಿ 2 ಮಂಗಳಗಳು ಇರುತ್ತದೆ ಎಂಬುದು ಇದರ ಸೂಚನೆಯಾಗಿದೆ. ನೋಡಿ, ಈ ಮಂಗಳ ಯಾವ ರೀತಿಯಲ್ಲಿ ರೇಖೆಗಳು ಹೋಗಿರುತ್ತದೆ ಅಂತ ನೋಡೋಣ. ನೋಡಿ, ಇಲ್ಲಿಂದ ಇದು ಮಂಗಳದಿಂದ ಹೊರಟು ಹೀಗೆ ಹೋಗ್ಬೋದು. ಹೀಗೆ ಬೇಕಾದರೆ ಇದರ ಈ ಆಯುಷ ರೇಖೆಗೆ ಸಮಾನಾಂತರವಾಗಿ ಹೋಗಿರಬಹುದು. ಆ ರೀತಿ ಹೋಗಿದ್ದಾಗ ಅಂಥ ವ್ಯಕ್ತಿಗೆ ಸೌಭಾಗ್ಯವಿದೆ, ಅಂಥ ವ್ಯಕ್ತಿ ಸೌಭಾಗ್ಯ ಇದೆ. ಬೇರೆಯವರ ಸಹಾಯದಿಂದ ಅವರು ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ಅವರು ಹೆಚ್ಚಿನ ಸುಖ ಸಂತೋಷಗಳಿಂದ ಜೀವನ ನಡೆಸುವಂತಹ ಸೂಚನೆಯಾಗಿದೆ ಎಂಬುದು. ಎಂದರೆ ಇಲ್ಲಿಂದ ಹೊರಟಂತಹ ರೇಖೆ ಹೀಗೆ ಆಯುಷ ರೇಖೆ ಸಮಾನಾಂತರವಾಗಿ ಹೊರಟ ರೇಖೆಯನ್ನು ಅದು ಮಂಗಳ ರೇಖೆ ಅಂತ ನಾವು ಹೇಳ್ತೀವಿ, ಅಥವಾ ಮಾರ್ಸ್ ಲೈನ್ ಅಂತ ನಾವು ಇದನ್ನು ಹೇಳ್ತೇವೆ. ಹೀಗೆ ಈ ಮಾರ್ಸ್ ಲೈನ್ ಬಗ್ಗೆ ನಾವು ಹೇಳ್ತಾ ಇದ್ದಾಗ, ನೀವು ಇಂಥ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದವರಾದರೆ, ನಿಮಗೆ ಇಂತಹ ವಿಚಾರಗಳನ್ನು ಎಲ್ಲವನ್ನು ತಿಳಿಯುವಂಥ ಆಸಕ್ತಿ ಇದ್ದರೆ, ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ ಹಾಗೂ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ನಿಖರವಾದಂತಹ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕೆಂಬುದು ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕಾಗಿಲ್ಲ, ಈಗ ಇದರಲ್ಲಿ ಕೊಟ್ಟಿರುವಂತಹ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಅಷ್ಟೇ ಸಾಕು. ಈಗ ನಾನು ನೋಡಿ ನಿಮಗೆ ಹೇಳಿದೆ, ಇಲ್ಲಿಂದ ಹೊರಟಂತಹ ಇಲ್ಲಿಂದ ಹೊರಟಂತಹ ಈ ರೇಖೆ ಅಂದರೆ ಮಂಗಳ ರೇಖೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸೌಭಾಗ್ಯವನ್ನು ತರುವಂತಹ ಒಂದು ಸೂಚನೆಯಾಗಿದೆ ಎಂಬುದರ ಇದು ಆರೋಗ್ಯ ರಕ್ಷಣೆ. ಇವರು ಆರೋಗ್ಯ ರಕ್ಷಣೆಯಂತಹ ವಿಷಯಗಳಲ್ಲಿ ಹೆಚ್ಚು ಅದೃಷ್ಟವಂತರು ಅಂತ ಹೇಳ್ಬೋದು. ಯಾವುದೇ ರೀತಿಯ ರೋಗ ಬಂದರೂ ಸಹ ಅವರು ರೋಗ ವಿಮುಕ್ತರಾಗಿ ಮೊದಲಿಗಿಂತಲೂ ಉತ್ತಮ ಆರೋಗ್ಯವನ್ನು ಪಡೆದು ಉತ್ಸಾಹದಿಂದ ಓಡಾಡಿಕೊಳ್ಳುತ್ತಾರೆ ಎಂಬುದು ಇದರ ಸೂಚನೆ. ಹೇಳಿದೆ, ಇದು ಅದೃಷ್ಟ ಸೂಚಕ, ಸೌಭಾಗ್ಯ ಸೂಚಕ ಅಂತ. ಇದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿದೆ, ಆರೋಗ್ಯದಲ್ಲಿ ಇವರು ಯಾವಾಗಲೂ ಚೆನ್ನಾಗಿರುತ್ತಾರೆ. ಇವರ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಡಕು ಬಂದರೂ ಕೂಡಲೇ ಸುಧಾರಿಸಿಕೊಳ್ಳುತ್ತಾರೆ ಎಂಬುದು ಇದರ ಸೂಚನೆ. ಈಗ ನೋಡಿ, ಇಲ್ಲಿಂದ ಈಗ ಇದು ನೋಡಿ, ಈ ರೀತಿಯ ನೋಡಿ ಆ ರೇಖೆ ಇದ್ದು ನೋಡಿ, ಈ ರೇಖೆಗೆ ಈಗ ಇಲ್ಲಿ ಮಂಗಳ ಪರ್ವದಿಂದ ಈ ರೇಖೆಗೆ ರೇಖೆಗಳು ಹೋಗಿರುತ್ತದೆ. ಇದು ಧನ ನಷ್ಟವನ್ನು ಸೂಚಿಸುತ್ತದೆ.
ಈ ರೇಖೆಯು ಹಿಂಗಿದ್ದಾಗ ಉತ್ತಮವಾದದ್ದು. ಆದರೆ ಈ ರೀತಿಯ ರೇಖೆಗಳು ಅಡ್ಡ ಬಂದಿದ್ದರೆ ಅದು ಧನನಷ್ಟವನ್ನು ಉಂಟು ಮಾಡುವಂತಹ ಸೂಚನೆ. ಹಾಗೆಯೇ ರೋಗ ಬಂದರೆ ಹೆಚ್ಚಿನ ಹಣಕಾಸನ್ನು ಖರ್ಚು ಮಾಡಬೇಕಾಗುತ್ತದೆ. ರೋಗ ಬಂದಾಗ ಅವರು ಚಿಕಿತ್ಸೆ ಮಾಡುವುದು ತಡವಾದರೆ ಅವರಿಗೆ ಅಪಾಯ ಹೆಚ್ಚು ಎಂಬುದನ್ನು ತಿಳ್ಕೋಬೇಕು. ಆದುದರಿಂದ ಇವರು ಯಾವುದೇ ಒಂದು ಗಾಡಿ ಓಡಿಸುವಾಗ ಆಗಲಿ, ರಸ್ತೆಯಲ್ಲಿ ನಡೆಯುವಾಗ ಆಗಲಿ, ಮರ ಹತ್ತುವಾಗ ಆಗಲಿ, ಯಾವುದಾದ್ರೂ ಎತ್ತರ ಪ್ರದೇಶಕ್ಕೆ ಹೋಗುವಾಗ ಆಗಲಿ, ನೀರಿನಲ್ಲಿ ಇಳಿಯುವಾಗ ಆಗಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅವರಿಗೆ ಅಂಥದ್ರಿಂದ ಅಪಾಯವಾಗುವಂತಹ ಸಾಧ್ಯತೆಗಳು ಹೆಚ್ಚು ಎಂಬುದರ ಸೂಚನೆ. ಆದುದರಿಂದ ಈ ರೇಖೆ ಒಂದೇ ಇದ್ದಾಗ ಅದೃಷ್ಟವಂತರು, ಈ ರೀತಿ ಇದ್ದಾಗ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇದೆ. ಹಣನಷ್ಟ, ಧನನಷ್ಟ ಎಲ್ಲವೂ ಅವರಿಗೆ ಎದುರಾಗುವಂಥ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಈಗ ನೋಡಿ, ಅವ್ರಿಗೆ ಅದಾಯಿತು. ಅದಾದ ಮೇಲೆ ನೋಡಿ, ನಾನು ಈಗ ನಿಮಗೆ ಇದರ ಒಂದು ಸ್ಥಿತಿಯನ್ನು ಹೇಳಿದೆ. ಯಾವ ರೀತಿಯ ಸ್ಥಿತಿಯಲ್ಲಿ ನೀವು ಜೀವನದಲ್ಲಿ ಮುಂದುವರಿಯಲು ಅನುಕೂಲವಾಗುವಂಥ ಸೂಚನೆಗಳೇನಿದೆ ಅಂತ. ಇನ್ನು ಒಂದು ವೇಳೆ ಈ ರೀತಿಯ ನೋಡಿ, ಇದು ನಾನು ಹೇಳ್ದಲ್ಲ, ಇದು ನಿಮ್ಮ ಮಂಗಳ 2 ಇಲ್ಲಿಂದ ಒಂದು ಹೀಗೆ ಹೋಗಿದ್ದರೆ, ಹೀಗೆ ಮಂಗಳದಿಂದ ಒಂದು ಮೇಲಕ್ಕೆ ಹೋಗಿದ್ದರೆ ಅವರು ಈ ಸೂಚನೆ ಇದೆಯಲ್ಲ, ಇದು ಜೀವನದಲ್ಲಿ ಅವರು ಉನ್ನತವಾದ ಸ್ಥಾನಮಾನಗಳು ಗಳಿಸುವುದರೊಂದಿಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯುವಂತಹ ಸೂಚನೆಯನ್ನು ತೋರಿಸುತ್ತದೆ. ಪ್ರಯತ್ನ ಪಟ್ಟರೆ, ಅವರು ಯಾವುದೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಅವರು ಸರ್ಕಾರಿ ಕೆಲಸಕ್ಕೆ ಸೇರಲು ಸಾಧ್ಯವಾಗುತ್ತದೆ. ಆ ಸರ್ಕಾರಿ ಕೆಲಸದಲ್ಲಿ ಸೇರಿಕೊಂಡು ಯಾವುದೇ ಗೌರ್ಮೆಂಟ್ ಜಾಬ್ಗೆ ಸೇರಿಕೊಂಡ್ರು ಅವರು ಅಲ್ಲಿ ಜೀವನದಲ್ಲಿ ಸುಖವನ್ನು ಅನುಭವಿಸುವಂತಹ ಸೂಚನೆ ಇದಾಗಿದೆ. ಎಲ್ಲಿಂದ ಬಂದಿರಬೇಕು? ಈ ಮಂಗಳ 2ರಿಂದ ಒಂದು ಲೈನು ಗುರುಪರ್ವಕ್ಕೆ ಹೀಗೆ ನೇರವಾಗಿದ್ದರೆ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತದೆ, ಸರ್ಕಾರಿ ಉದ್ಯೋಗ ಸಿಗುತ್ತದೆ ಎಂಬುದರ ಸೂಚನೆ ಎಂಬುದನ್ನು ತಿಳಿದುಕೊಳ್ಳಿ. ಹಾಗೆ ಇನ್ನು ಈಗ ಅದು ತಿಳಿದುಕೊಳ್ಳಿ. ಆದರೆ ಸೂಚನೆ ಎಂಬುದನ್ನು ತಿಳಿದುಕೊಳ್ಳಿ. ಹಾಗೆ ಇನ್ನು ಈಗ ಅದು ತಿಳಿದುಕೊಳ್ಳಿ. ಆದರೆ ಈಗ ನೋಡಿ, ಇದರಿಂದ ಹೀಗೆ ಅಥವಾ ಹೀಗೆ ಲೈನು, ಈ ಇದೆಲ್ಲವೂ ಮಂಗಳ ಲೈನು. ಈ ರೀತಿಯಲ್ಲಿ ಮಂಗಳ ಅಂಗಾರಕ ಲೈನುಗಳು ಈ ರೀತಿ ಇದ್ದರೆ ಇವರಿಗೆ ಹಲವು ರೀತಿಯ ತೊಂದರೆಗಳು, ಸಮಸ್ಯೆಗಳು ಇವರಿಗೆ ಎದುರಾಗುತ್ತಾ ಇರುತ್ತದೆ. ತೊಂದರೆಗಳು ಎದುರಾಗುತ್ತಾ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಇವರಿಗೆ ಹೆಚ್ಚಿನ ಸಮಸ್ಯೆ ಕಂಡುಬರುತ್ತದೆ. ಹೀಗೆ ಈ ರೀತಿಯ ಲೈನ್ಗಳು ಎಲ್ಲಿಂದ, ಈ ಮಂಗಳ 2ರಿಂದ ಈ ರೀತಿಯ ಮಂಗಳ ರೇಖೆ ಇದ್ದರೆ ಅವರ ಜೀವನದಲ್ಲಿ ತುಂಬ ಹಲವು ರೀತಿಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲೂ ತುಂಬ ಸಮಸ್ಯೆಗಳು ಎದುರಾಗಬಹುದು. ಈಗ ಅದಾಯಿತು, ನಾವು ಅದನ್ನು ನೋಡಿ ಆಯಿತು. ಈಗ ಇಂತಹ ರೇಖೆಗಳಿದ್ದಾಗ ನಿಮಗೆ ಪಿತ್ರಾರ್ಜಿತವ ಇದು ದಾಂಪತ್ಯ ಜೀವನದಲ್ಲಿ ತೊಂದರೆ. ಈಗ ನೋಡಿ, ಇಂತಹ ರೇಖೆಗಳು ನೋಡಿ, ಇದು ಹಿಂಗೆ ಬಂದಿರುತ್ತೆ ನೋಡಿ, ಇಲ್ಲಿಂದ ಹಿಂಗೆ ಡೊಂಕಾಗಿ ಈ ಥರ ಬಂದಿದ್ದರೆ, ಈ ರೀತಿಯ ರೇಖೆಗಳಿದ್ದರೆ, ಅಥವಾ ಇಂಥ ರೇಖೆಗಳು ಆ ರೀತಿಯ ರೇಖೆಗಳಿಗಿಂತನೂ ಅದು ಈ ರೀತಿಯ ರೇಖೆಗಳು ಆ ಥರ ಅಲ್ಲ, ಈ ರೀತಿಯ ರೇಖೆಗಳು ಹಿಂಗೆ ಬಂದಿದ್ದರೆ ಅಥವಾ ಹೀಗೆ ಬಂದಿದ್ದರೆ ಅಂದರೆ ಈ ಕಡೆಗಾದರೂ ಬಂದಿರ್ಬೋದು, ಈ ಕಡೆಗಾದರೂ ಬಂದಿರ್ಬೋದು. ಹೀಗೆ ಬಂದಿದ್ದರೆ ಇವರಿಗೆ ಪಿತ್ರಾರ್ಜಿತವಾದ ಆಸ್ತಿ ಲಭಿಸಲಿದೆ. ಪಿತ್ರಾರ್ಜಿತವಾದ ಆಸ್ತಿ ಇದು ಪಿತ್ರಾರ್ಜಿತವಾದ ಆಸ್ತಿಗೆ, ಅಥವಾ ನೀವು ಅದರ ಜೊತೆಯಲ್ಲಿ ದುಡಿದು ಸ್ವಂತವಾದ ಆಸ್ತಿಯನ್ನು ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇಂತಹ ಅಂಗಾರಕ
ರೇಖೆ ತೋರಿಸುತ್ತದೆ. ಈ ರೀತಿ ನೀವು ಜೀವನದಲ್ಲಿ ಮುಂದುವರಿಯುವಂತಹ ಸೂಚನೆ ಇದಾಗಿದೆ. ಅಂದರೆ ಈಗ ನಾವು ಅಂಗಾರಕ ರೇಖೆ ಅಥವಾ ಮಂಗಳ ಕುಜರೇಖೆಯನ್ನು ನಾವು ಈವರೆಗೆ ನೋಡಿದ್ವಿ, ಅದರ ಸ್ಥಿತಿಗತಿಗಳನ್ನು ನೋಡಿದ್ವಿ. ಯಾವ ರೀತಿ ಇದ್ದಾಗ ಅದರಿಂದ ನಮಗೆ ಉತ್ತಮವಾದಂತಹ ಫಲಗಳು ಸಿಗುತ್ತದೆ, ಹೇಗಿದ್ದಾಗ ಅದರ ದೋಷ ಫಲಗಳು ಇವೆ ಎಂಬುದನ್ನು ತಿಳಿದುಕೊಂಡೆವು. ಇಂತಹ ವಿಷಯಗಳು ಇನ್ನೂ ಇವೆ, ಅವುಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ. ಅಂದರೆ ಸಾಕಷ್ಟು ವಿಷಯಗಳನ್ನು ಹೀಗೆ ಚರ್ಚೆ ಮಾಡ್ತಾ ಬರ್ತಾ ಇದ್ದೇವೆ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷ ಸಿಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಲಿ ಎಂದು ಕೇಳುತ್ತಿದ್ದಾರೆ. ನಿಮಗೆ ಇಂತಹ ವಿಷಯಗಳಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಅರ್ಥ ಮಾಡಿಕೊಂಡು ಅದರಂತೆ ವ್ಯವಸ್ಥೆ ಮಾಡಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನದ ಸಂತೋಷ ದೊರೆಯುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.